ಸ್ತುತಿಸೋದಕ್ಕೂ ಘನಪಡಿಸೋದಕ್ಕೂ ಮಹಿಮೆ ಪಡಿಸೋದಕ್ಕೂ ಯಾರು ಯೋಗ್ಯರವ್ರೆ ಅಂತ. ಹಾಲೆಲೂಯಾ. ನಾವು ಒಂದಲ್ಲ ಒಂದು ಸಮಯ ನಮ್ಮ ಆಲೋಚನೆ ಏನಾಗ್ಬಿಡುತ್ತೆ, ಬೇರೆ ಕಡೆ ಡೈವರ್ಟ್ ಆಗೇ ಇರ್ತೈತೆ. ಇವಾಗ ಇಷ್ಟೊಂದು ನಾವು ಆರಾಧನೆ ಮಾಡಿರ್ಬೋದು, ಹಾಡು ಹೇಳಿರ್ಬೋದು, ಒಂದು ನಿಮಿಷನೂ ನಾನು ಆ ಕಡೆ ಹೋಗೇ ಇಲ್ಲ, ಇಲ್ಲೇ ಇದ್ದೀನಿ ಅಂತ ಹೇಳ್ಕೊಳ್ಳಿ ನೋಡೋಣ, ಅದು ಸುಳ್ಳಾಗಿ ಕಾಣಿಸುತ್ತೆ. ಹಾಲೆಲೂಯಾ. ಅದು ಸುಳ್ಳಾಗಿ ನಮ್ಮ ಇಲ್ಲಿ ಮನುಷ್ಯರು ಕಾಣಲ್ಲ, ಆದ್ರೆ ದೇವ್ರಿಗೆ ಗೊತ್ತಾಗಿರುತ್ತೆ. ಹಾಲೆಲೂಯಾ. ಯಾವಾಗ ನಾವೇನಾಗಿರ್ಬೇಕು, ಒಂದೇ ದೃಷ್ಟಿಯಾಗಿರ್ಬೇಕು. ನಾನು ಅನ್ಕೊಂಡಿದ್ದು ಹೇಳ್ತೀನಿ, ಒಂದು ಹಾಡೇನೆಲ್ಲ ಬಂದ್ರೆ ಅದ್ರ ಲೈನ್ಗಳು ಬಂದ್ರೆ ನಾನು ಅದನ್ನ ಅಲ್ಲಿ ಒಣಸ್ಕೊಳೋ ತರ ಇದ್ರೆ ನಿಜವಾಗ ನಮ್ ಗಮನ ಅಲ್ಲೋಗುತ್ತೆ. ನಾನ್ ಮಾಡ್ಕೊಳ್ಳೋದು ಹಂಗೆ, ಬೇರೆ ಹೆಂಗ್ ಮಾಡ್ಕೊಂತಾರ ಗೊತ್ತಿಲ್ಲ. ನಾನೇನೋ ಒಂದು ದೇವ್ರ ಬಗ್ಗೆ ಹೇಳಕ್ ಹೋದ್ರೆ ಅಲ್ಲಿ ಓದ್ತಾ ಇದ್ದೀರೇನೋ, ಅಲ್ಲಿ ಬರ್ತಾ ಇದ್ದಾರೆ. ಇವಾಗ ಗರಿಗಳಪ್ಪ ಅಂತ ಹೇಳಿದ್ರೆ ದೇವ್ರಲ್ಲಿ ಬರ್ತಾವ್ರೇನೋ, ನಾವು ಆ ಜನಗಳ ಮಧ್ಯದ ನಾವು ಒಬ್ಬರು ನಿಂತಿದ್ದೀರೇನೋ ಅಂತ ನಾವು ಹಂಗೆ ಆ ತರ ಊಹೆ ಮಾಡ್ಕೋಬೇಕು, ಆಲೋಚನೆ ಮಾಡ್ಬೇಕು. ಅವಾಗ ನಮ್ಮ ಗಮನ ಬೇರೆ ಕಡೆ ಹೋಗಲ್ಲ, ನಾವು ಅಲ್ಲಿ ಇದ್ದೀರೇನೋ, ಅಷ್ಟು ಜನರ ಮಧ್ಯದಾಗ ನಾವು ಇದ್ದೀರೇನೋ ಅನ್ನೋ ರೀತಿ ನಮ್ಗೆ ಫೀಲ್ ಆಗುತ್ತೆ. ಬೇಕಾದ್ರೆ ಮಾಡಿ ನೋಡ್ರಿ, ಆ ತರನೇ ದೇವ್ರು ಮಾಡ್ತಾರೆ. ಹಾಲೆಲೂಯಾ. ಅವಾಗ ಬೇರೆ ಆಲೋಚನೆ ನಮ್ಮ ತಲೆ ಒಳಗಡೆ ಹೋಗಲ್ಲ. ಹಾಲೆಲೂಯಾ. ಅದೇ ರೀತಿ ಆತನನ್ನು ಸ್ತುತಿಸೋರು, ಘನಪಡಿಸೋರು, ಮಹಿಮೆ ಪಡಿಸೋರು ಯಾರು ಇಲ್ಲ. ಹಾಲೆಲೂಯಾ. ಅಷ್ಟು ಸ್ಪಷ್ಟವಾಗಿ ಆತನ ದೇವ್ರು ಏನ್ ಮಾಡ್ತಾರೆ, ಯಾವಾಗ ಹುಡುಕ್ತಾರೆ. ಹಾಲೆಲೂಯಾ. ನಮ್ಮ ಕಮಿಟ್ಮೆಂಟ್ಗಳು, ನಮ್ಮ ವೇದನೆಗಳು, ಕಷ್ಟಗಳು, ಸುಖಗಳು ಮಧ್ಯದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಹೊರ್ತೋತಾ ಇದ್ದೀವಿ. ಹಾಲೆಲೂಯಾ. ಆತನ ಶಾಶ್ವತವಾದ ಕೃಪೆನ ನಾವೇನ್ ಮಾಡ್ತಾ ಇದ್ದೀರಿ, ಹೊರ್ತೋತಾ ಇದ್ದೀರಿ, ಅಸಡ್ಡೆ ಮಾಡ್ತಾ ಇದ್ದೀರಿ, ಒದ್ಕೊಂತ ಇದ್ದೀವಿ, ದೂರ ಮಾಡ್ತಾ ಇದ್ದೀರಿ, ಅವ್ರವ್ರ ಆಲೋಚನೆ ಪ್ರಕಾರ ಮಾಡ್ತಾ ಇದ್ದೀರಿ. ಹಾಲೆಲೂಯಾ. ನಾನು ಹೇಳ್ತಾ ಇಲ್ಲ, ವಾಕ್ಯನ ಹೇಳ್ತದೆ, ಆತನ ಕೃಪೆ ಶಾಶ್ವತವಾದದ್ದು. ಅದನ್ನ ನಾವೇನ್ ಮಾಡ್ತಾ ಇಲ್ಲ, ಹಿಡ್ಕೊಂತ ಇಲ್ಲ, ದೂರ ತಳ್ತಾ ಇದ್ದೀವಿ ಅಲ್ವಾ. ಎಷ್ಟೋ ಸಮಯ ದೂರ ತಳ್ತಾ ಇದ್ದೀರಿ. ಹಾಲೆಲೂಯಾ. ಹಂಗೆ ಕೆಳಗಡೆ ಹೋದಮ್ಮ. ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು. ಆಮೇನ್. ನಾವು ಎಷ್ಟು ಮಾತ್ರ ಧನ್ಯರಾಗಿದ್ದೀರಿ, ಯಾಕಂದ್ರೆ ದೇವ್ರ ನ್ಯಾಯವನ್ನು ಇಷ್ಟಪಡ್ತಾರೆ. ಹಾಲೆಲೂಯಾ. ಅನ್ಯಾಯನ ಇಷ್ಟಪಡ್ತಾರ? ಅನ್ಯಾಯದ ಕಡೆ ದೇವ್ರು ನಿಂತ್ಕೊಳ್ಳೋದೇ ಇಲ್ಲ, ಅವ್ರ ಸಹಾಯನೂ ಮಾಡಲ್ಲ. ಅವ್ರು ಮಾಡೋದೆಲ್ಲ ಯಾರ ಸಹಾಯ? ಸೈತಾನ್ ಮಾಡ್ತಾನೆ, ದುರಾತ್ಮ ಮಾಡ್ತಾನೆ. ಹಾಲೆಲೂಯಾ. ನ್ಯಾಯಕ್ಕೆ ಏನ್ ಮಾಡ್ತಾರೆ, ದೇವ್ರು ಯಾವತ್ತಿದ್ರು ಪ್ರತಿಫಲ ಕೊಡ್ತಾರೆ. ಹಾಲೆಲೂಯಾ. ಬೇವು ಕಡ್ಡಿ ಸಿಹಿಯ ಕಸರೆ ಆಗಿರ್ಬೋದು, ಆದ್ರೆ ಏನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಯಾವಾಗ ಸತ್ಯ ಏನಾಗಿರುತ್ತೆ, ಕಹಿಯಾಗಿರುತ್ತೆ. ಆದ್ರೆ ದೇವರು ಹೇಳ್ತಾರೆ, ನ್ಯಾಯ ಆತನಕ್ಕೆ ನ್ಯಾಯ ಉಳ್ಳವರಾಗಿದ್ದು ಕಾಣಿಸಿದ್ರೆ ಆತನಿಗೆ ಇಷ್ಟ ಅಂತ. ಹಾಲೆಲೂಯಾ. ಅದು ಸರಿನಾ ತಪ್ಪ? ಅದು ನ್ಯಾಯ ಅಂತ ಹೇಳೋದಾದ್ರೆ ಇವತ್ತು ಕಷ್ಟ ಆಗಿರ್ಬೋದು, ಮುಂದೆ ಯಾವತ್ತಾದ್ರೂ ಒಂದು ಸಿಹಿ ಆಗಿರುತ್ತೆ. ಹಾಲೆಲೂಯಾ. ಅದಕ್ಕೆ ಯಾವಾಗ ನಾವೇನಾಗಿರ್ಬೇಕು, ನನ್ನ ಮಾತಲ್ಲಿ ನ್ಯಾಯ ಇದೆಯಾ ದೇವ್ರೆ, ನನ್ನ ಆಲೋಚನೆಯಲ್ಲಿ ನ್ಯಾಯ ಇದೆಯಾ ದೇವ್ರೆ, ನಿನ್ನ ನ್ಯಾಯವಾಗಿ ಕಾಣಿಸ್ತಾ ಇದೆಯಾ ದೇವ್ರೆ ಅನ್ನೋದಾದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಆಲೋಚನೆ ಕೊಡ್ತಾರೆ. ಹಾಲೆಲೂಯಾ. ಕೆಳಗಡೆ ಹೋದ ಮಂದಿ, ಯೆಹೋವನೇ, ನನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರಜೆಗೆ ತೋರಿಸುವ ದಯೆಯನ್ನು ನನಗೂ ತೋರಿಸು, ನನ್ನನ್ನು ರಕ್ಷಿಸಕ್ಕೆ ಬಾ. ಯಾರೆಲ್ಲ ಇವತ್ತು ನಾವು ದೇವ್ರನ್ನ ಕೇಳ್ಕೊಂತ ಇದ್ದೀವಿ, ನನ್ನನ್ನು ನೆನಪು ಮಾಡ್ಕೊಪ್ಪ ಅಂತ. ನಾನು ಹೇಳ್ತೀನಿ ಯಾವಾಗಲಾದ್ರೂ ಒಂದೊಂದ್ಸಲ ನನ್ನ ಕಷ್ಟ ಬಂದು ಸಹಿಸ್ಕೊಳಕ್ ಆಗಿದ್ರೆ, ದೇವ್ರೇ ನಾನು ಮರ್ತೋಗ್ಬಿಟ್ಟಿದ್ಯಾ, ನೀನು ನನ್ನನ್ನು ಮರ್ತೋಗ್ಬಿಟ್ಟಿದ್ಯಾ ಅಂತ. ನಿಜವಾಗ್ಲೂ ದೇವ್ರು ಮರೆಯಲ್ಲ, ಜ್ಞಾಪಕ ಇಟ್ಕೊಂಡಿರ್ತಾರೆ. ನನ್ ಫಲ ಕೊಡೋಕ್ಕಿನ್ನ ಸರಿಯಾದ ಸಮಯ ಬಂದಿಲ್ಲ. ಒಂದು ಕುಲ್ಮೇಕಾಕಿ ಹಂಗಿತ್ತೀವಿ ಏನ್ ಮಾಡ್ತಾರೆ, ಹೊಡೆದಿ ಆಮೇಲೆ ತಾನೇ ಅದ ಮಾಡ್ತಾರೆ. ಆ ರೀತಿಯಾಗಿ ದೇವ್ರು ಏನ್ ಮಾಡ್ತಾರೆ, ಹೊಡೆದು ತಟ್ಟಿ ಒಂದು ಅದಕ್ಕೆ ತರ್ತಾರೆ. ಹಾಲೆಲೂಯಾ. ಆದ್ರೆ ನಾವು ಮನುಷ್ಯರಾಗಿದ್ರಲ್ಲಿ ಏನ್ ಮಾಡ್ತೀವಿ, ನಾನು ನೋಡ್ತಾ ಇಲ್ಲಪ್ಪ, ನೀನು ನಾನು ಕಾಪಾಡ್ತಾ ಇಲ್ಲಪ್ಪ ಅಂತ ಕೇಳ್ತಾ ಇರ್ತೀನಿ. ಹಾಲೆಲೂಯಾ. ಒಂದು ಕಷ್ಟ ನನಗೆ ಬಂದ್ರೆ ಸಾಕು, ನಾನು ಹಂಗೆ ಜಾಸ್ತಿ ಕೇಳ್ಬಿಡ್ತೀನಿ, ದೇವ್ರೇ ನೀನ್ ನಾನು ನೋಡ್ತಾ ಇಲ್ಲ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತಾನೆ ನಾನು ಕೇಳ್ತೀನಿ. ಆದ್ರೆ ದೇವ್ರು ನೋಡ್ತಾ ಇರ್ತಾರೆ, ಅದಕ್ಕೆ ಫಲ ಕೊಡೋ ಸಮಯ ಇನ್ನೂ ಬಂದಿಲ್ಲ. ಹಾಲೆಲೂಯಾ. ನಾವು ಆತನ ಕೃತಜ್ಞತೆ ಯಾವಾಗ್ಲೂ ಹೇಳೋದಾದ್ರೆ, ಆತನಿಗೆ ನಾವು ನ್ಯಾಯ ಉಳ್ಳವರಾಗಿ ಆತನ ಕಣ್ಣು ಕಾಣಿಸಿದ್ರೆ ಆತನ ನಮ್ಮ ಬದುಕಿನಲ್ಲಿ ಎಲ್ಲಾ ಕಾರ್ಯ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ಹಾಲೆಲೂಯಾ. ಎಲ್ಲ ಕಾರ್ಯನೂ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ಹಾಲೆಲೂಯಾ. ಆತನ ದಯೆ ನಾವು ಯಾವಾಗ್ಲೂ ಹಿಡ್ಕೋಬೇಕು. ಹಾಲೆಲೂಯಾ. ಅನ್ಯಾಯಕ್ಕೆ ಕಿವಿ ಕೊಡೋದಾಗೆ, ಮೋಸಕ್ಕೆ ಕಿವಿ ಕೊಡೋದಾಗೆ, ನ್ಯಾಯಕ್ಕೆ ನಾವು ಅದು ಇವತ್ತು ಕಷ್ಟ ಆಗಿರ್ಬೋದು, ಆದ್ರೆ ನ್ಯಾಯಕ್ಕೆ ನಾವು ಮಾತಾಡೋದಾದ್ರೆ ಇವತ್ತಲ್ಲ ನಾಳೆ ನಮ್ಗೇನಾಗುತ್ತೆ, ಜಯ ಕೊಡ್ತಾರೆ. ಹಾಲೆಲೂಯಾ. ಆತನ ಯಾವತ್ತೂ ಆತನ ಕಾರ್ಯಗಳನ್ನ ವರ್ಣಿಸಕ್ ಸಾಧ್ಯನಾ? ಕಣ್ಣಿಲ್ದಿದ್ದನ್ನು ಕಣ್ಕೊಟ್ಬಿಟ್ರಿ ಅಂತ ಆನಂದ. ಊಹೆಗೂ ಮೀರಿದ್ದು ಚಿಕ್ಕದಾದ ಸಾಕ್ಷಿ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಸಮಯದಲ್ಲಿ. ಯಾಕಂದ್ರೆ ದೇವರು ಮಹತ್ ಕಾರ್ಯಗಳು ಅಂತ ಹೇಳಿದಕ್ಕೋಸ್ಕರ ಸಾಕ್ಷಿ ಹೇಳ್ತೀವಿ. ದುಡ್ಡು ಕೊಡ್ಬೇಕಾಗಿತ್ತು ಮನೆಗೋಸ್ಕರ 2 ಲಕ್ಷ ರೂಪಾಯಿ. ಅವರು ಮನೆಯವ್ರು ಏನ್ ಹೇಳಿದ್ರು, ಒಂದೇ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಗೆ 2 ಲಕ್ಷ ಬೇಕಾಗಿತ್ತು.
ಚೈನು ಎಲ್ಲ ಸದ್ದಿ ಆವತ್ತು ಸಂತೋಷ ಆಗಿದ್ದು ಅಷ್ಟಿಷ್ಟಿಲ್ಲ. ದೇವ್ರು ಆತನ ಮಹತ್ ಕಾರ್ಯಗಳನ್ನ ವರ್ಣಿಸೋದಕ್ಕ ಹೇಳೋದಕ್ಕ ಸಾಲೋದು ಇಲ್ಲ ಬಿಡ್ರಿ. ಅಷ್ಟು ದೇವ್ರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಹಾಲೆಲೂಯ. ನಾವೇನಾಗಿರ್ಬೇಕು? ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಯಾವಾಗೂ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ಹೇಳ್ತಾ ಇರ್ಬೇಕು. ಹಾಲೆಲೂಯ. ದೇವ್ರು ಈ ವಾಕ್ಯ ಕೊಟ್ಟಿದ್ದಕ್ಕೆ